ನಲ್ಲಿ ಮೂಳೆ ಮಟನ್ಗೋಸ್ಕರನೇ ಎಷ್ಟು ಜನ ಮಟನ್ ತಿಂತೀರಾ ಹೇಳ್ರಿ. ಯಾರು ನಲ್ಲಿ ಮೂಳೆ ಇಷ್ಟಪಡ್ತೀರಿ ಅವರಂತೂ ಈ ರೆಸಿಪಿನ ಮಿಸ್ ಮಾಡೋದೇ ಬೇಡ. ಅಷ್ಟು ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ನಾನು ಲೇಖನ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮಟನ್ ಇಷ್ಟಪಡೋರಂತೂ ಒಂದ್ಸಲ ಟ್ರೈ ಮಾಡಿ ಈ ರೀತಿ ಅಂತ ಹೇಳ್ತೀನಿ. ಈ ರೀತಿ ಫ್ರೆಶ್ ಮಸಾಲೆ ಮಾಡ್ಕೊಂಡ್ರಂತೂ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಇಲ್ಲಿ ನಾನು ಮಾಡ್ಕೊಳ್ಳೋದಕ್ಕೆ 1 kg ನಲ್ಲಿ ಮಟನ್ ತೊಗೊಂಡಿದ್ದೀನಿ. ಅಂದರೆ ಕುರಿ ಮಟನ್, ನಲ್ಲಿ ಮೂಳೆ ಇರೋಂಥ ಮಟನ್ನು. ಇದನ್ನು 2 ಬಾರಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ತೊಳ್ಕೊಂಡಿದ ನಂತರ ಒಂದು ಕುಕ್ಕರ್ಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಬೇಡ, ಕಡಿಮೆನೇ ಹಾಕ್ಕೋಬೇಕು ಮಟನ್ಗೆ. ಸ್ವಲ್ಪ ಕಾದ ನಂತರ ಇದಕ್ಕೆ 4 ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ. ಲವಂಗ ಚಟಪಟ ಆದ ನಂತರ ನಾವು ಏನು ತೊಳ್ಕೊಂಡಿದ್ದೀರಲ್ವ ಮಟನ್ನು, ಅದನ್ನು ಸೇರಿಸ್ಕೊಳ್ಳೋಣ. 1-2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದರಲ್ಲಿರೋ ಮಟನಲ್ಲಿರೋ ನೀರಿನಾಂಶ ಏನಿರುತ್ತೆ ಅದೆಲ್ಲ ಬಿಟ್ಕೊಳ್ಳುತ್ತೆ. ಅದರಲ್ಲೇ ನಾವು 1-2 ವಿಜಿಲ್ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೆ 1-2 ನಿಮಿಷ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಮತ್ತು ಖಾರ ನಾನು ಈಗಲೇ ಸೇರಿಸ್ಕೊತಾ ಇದ್ದೀನಿ. ಖಾರ ನಿಮಗೆ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ ನಾನು ಉಪಯೋಗಿಸುವಂಥ ಖಾರದ ಪುಡಿ ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ 1 ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದಲ್ಲ, ಸುತ್ತ ನೀರೆಲ್ಲ ಬಿಟ್ಕೊಳ್ತಾ ಇದೆ. ಇದೇ ನೀರಿಗೆ ನಾನು ಇಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡಿ 1-2 ವಿಜಿಲ್ ಬೇಯಿಸ್ಕೊತಾ ಇದ್ದೀನಿ. ಬೇರೆ ನೀರನ್ನ ಆ್ಯಡ್ ಮಾಡ್ತಾ ಇಲ್ಲ. 2 ವಿಜಿಲ್ ಆದ ನಂತರ ನಾವು ನೋಡೋಣ. ಪಕ್ಕದಲ್ಲಿ ಮಸಾಲೆ ಹೇಗೆ ರೆಡಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ 8ರಿಂದ 10 ಕಾಳುಮೆಣಸು, ಹಾಗೆ ಚಕ್ಕೆ ಮತ್ತು ಲವಂಗ ಮತ್ತು ಸ್ವಲ್ಪ ಕೊಬ್ಬರಿ, ಕಾಯಿ ತುರಿ, ಒಣಗಿದ ಕೊಬ್ಬರಿ ಆದರೂ ಸೇರಿಸ್ಕೋಬಹುದು. ಹಾಗೆ ಸ್ವಲ್ಪ ಶುಂಠಿ, ನಂತರ ಸ್ವಲ್ಪ ಬೆಳ್ಳುಳ್ಳಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕಾಗುತ್ತೆ. ಮಟನ್ಗೆ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಟ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ 1 ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಬಾಡಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ 1 ಟೊಮೆಟೊ ಮತ್ತು ಕಡಲೆಪಪ್ಪು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಹಾಗೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ 5ರಿಂದ 6 ಕಾಳಾಗೋಷ್ಟು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು. ಇದನ್ನು ಸೇರಿಸ್ಕೊಂಡು ಎಲ್ಲಾನು ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ. ಸ್ವಲ್ಪ ಬಾಡಿಸ್ಕೊಂಡು ನಂತರ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಮತ್ತು ಪುದೀನ 1 ಹಿಡಿ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೊನೆಯಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಇರೋವಾಗಲೇ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಅದು ಫ್ರೈ ಆಗುತ್ತೆ. ಇದು ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿಕೊಂಡು ನಾವು ಗಸಗಸೆ ಏನಿದೆ ಅದನ್ನು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಅದರಲ್ಲೂ ನಾವು ಒರಳಲ್ಲಿ ರುಬ್ಬಿ ನಾವು ಮಾಡಿದಂತೂ ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ನಾವೆಲ್ಲ ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿಗೆ ಸೇರಿಸ್ಕೊಂಡು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಹಾಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್. ಇಲ್ಲಿ ನಾನು ನೋಡ್ತಾ ಇದ್ರಲ್ಲ, ಈ ಸ್ಪೂನಲ್ಲಿ ನಾನು 3 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ವೇಳೆ ನೀವು ಬೇಯಿಸೋದಕ್ಕೆ ಖಾರದ ಪುಡಿ ಸೇರಿಸಿಲ್ಲ ಅಂದರೆ ಈಗ ಸೇರಿಸ್ಕೋಬಹುದು. ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ಲ, 2 ವಿಜಿಲ್ ಆಗಿದೆ. ಕುಕ್ಕರಲ್ಲಿ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಮಟನ್ನು. 1/4 ಭಾಗ ಚೆನ್ನಾಗಿ ಬೆಂದಿರುತ್ತೆ. ಮತ್ತೆ ಒಂದ್ಸಲ ಬೇಯಿಸ್ಕೊಳ್ಳೋಣ. ಅದಕ್ಕೆ ಈಗ ನಾವು ಏನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ರಿ ಆ ಮಸಾಲೆನ ಸೇರಿಸ್ಕೊಂಡು ನಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಷ್ಟು ನಾವು ನೀರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನಕ್ಕೆ ಅಥವಾ ಬೇರೆ ಏನಕ್ಕಾದರೂ ಆದರೆ ಸ್ವಲ್ಪ ತೆಳ್ಳಕ್ಕಿರಲಿ. ಚಪಾತಿ ಅಥವಾ ಮುದ್ದೆಗೆ ಸ್ವಲ್ಪ ಗ್ರೇವಿ ತಿಕ್ಕಾಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಯಾವ ರೀತಿ ಕನ್ಸಿಸ್ಟೆನ್ಸಿ ಇಷ್ಟಪಡ್ತಾರೆ ಆ ರೀತಿ ಟ್ರೈ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರಲ್ಲ, ಇಷ್ಟು ಕನ್ಸಿಸ್ಟೆನ್ಸಿ ಇದೆ. ಅಂದರೆ ಇನ್ನು ಸ್ವಲ್ಪ ಬೆಂದಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ಸ್ವಲ್ಪ ಕುದಿಸ್ಕೊಂಡ್ರೆ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ. ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ 2 ವಿಜಿಲ್ ಬೇಯಿಸ್ಕೊತಾ ಇದ್ದೀನಿ. ಮಟನ್ ಆಗಿರೋದ್ರಿಂದ ತುಂಬ ಬೇಯಿಸ್ಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಒಂದ್ಸಲ ಬೇಯಿಸ್ಕೊಂಡು ಮತ್ತೆ ಮಸಾಲೆ ಸೇರಿಸಿ ಇನ್ನೊಂದ್ಸರಿ ಬೇಯಿಸ್ಕೊಂಡ್ರಂತೂ ತುಂಬ ಟೇಸ್ಟಿಯಾಗಿರೋಂಥ ಮಟನ್ನು ರೆಡಿ ಆಗಿಬಿಡುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಬೆಂದಿದೆ ಅಂತ. ಹಾಗೆ ನಲ್ಲಿ ಮೂಳೆ ಅಂತಲೂ ಮಟನ್ ನಾವು ಪ್ರೆಸ್ ಮಾಡಿದ್ರೆ ಅಂತೂ ಓಪನ್ ಆಗಬೇಕು, ಆ ರೀತಿ ಬೇಯಬೇಕು. ಮತ್ತು ಮಟನ್ ನಾವು ತಗೊಳ್ಳೋವಾಗೆ ನೋಡ್ಕೋಬೇಕಾಗುತ್ತೆ. ಜಾಸ್ತಿ ಅದು ಬಲ್ತು ಇರಬಾರ್ದು ಅಥವಾ ತುಂಬ ಹೆಲಾದು ಇರಬಾರ್ದು. ಮೀಡಿಯಮಲ್ಲಿರುವಂಥ ಮಟನ್ನ ನೋಡಿ ತಗೋಬೇಕು. ಆವಾಗಲೇ ಮಟನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿಯಾದ ನಲ್ಲಿ ಮೂಳೆ ತಗೊಂಡು ಹಾಕೊಂಡ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನಲ್ಲಿ ಮೂಳೆ ತಿನ್ನೋವಾಗ 1-2 ಸಲ ಕುಟ್ಬಿಟ್ಟು ಅದು ಬಾಯಲ್ಲಿ ಇಟ್ಕೊಂಡು ತಿಂದ್ರೆ ಆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.